ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇದು ಬುಕ್ಕು ಮತ್ತು ಒಂದು ಶೀಟು ಮತ್ತು ಒಂದು ಪೇಪರ್ ತೊಗೊಂಡು ಬಂದುಬಿಟ್ಟಿದ್ದಾರೆ ಅಂತ ನೀವು ತಿಳ್ಕೊಳ್ಬೋದು. ಹೌದು ಗಾಯ್ಸ್, ಇವತ್ತು ನಾನು ಹೇಳ್ಕೊಡುವಂಥ ರೆಮಿಡಿ, ಓಕೆನಾ, ಅಂದರೆ ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತಂದರೆ, ನಾನು ಆಲ್ರೆಡಿ ನಿಮಗೆ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಅದನ್ನು ಕೂಡ ನೋಡಿದ್ದೀರಾ. ಹಾಗೆಯೇ ನಾವು ಕೂಡ ಮಾಡಿದ್ದೀವಿ ಮೇಡಮ್ ಅಂತ ನೀವು ಕೂಡ ನನಗೆ ಕಮೆಂಟ್ನ ಮಾಡಿದ್ದೀರಾ, ಓಕೆನಾ. ಅದೇ ರೀತಿ ಇವತ್ತು ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ನಿಮಗೆ ಒಂದು ತಂದಿದ್ದೀನಿ ವಿಡಿಯೋನ, ಓಕೆನಾ. ಎಲ್ಲೂ ಸ್ಕಿಪ್ ಮಾಡಬಾರ್ದು, ನೀವು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡ್ಕೊಳ್ಳಿ. ನಾನು ಯಾವ ರೀತಿ ನಿಮಗೆ ಹೇಳ್ತೀನಿ, ಯಾವ ರೀತಿ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡೋದು, ಹಾಗೆಯೇ ಇದರಿಂದ ಏನು ಯೂಸಸ್ ಅಂತ ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಡೇ ಮಾಡಬೇಕು, ಯಾವ ಥರ ಮಾಡಬೇಕು, ಲಾಸ್ಟಲ್ಲಿ ಇದನ್ನು ಬರೆದಿದ್ದನ್ನು ನೀವು ಏನು ಮಾಡಬೇಕು, ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಗೈಸ್. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ ಗೈಸ್, ಓಕೆನಾ. ಪ್ರತಿ ಸಲ ವಿಡಿಯೋದಲ್ಲಿ ಹೇಳೋ ಥರನೇ ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ. ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ತುಂಬ ಜನ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಇದು ಅಲ್ವಾ. ಇಂಥ ಕಾಲದಲ್ಲಿ ನೀವು ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ನಿಮಗೆ ನಿಜವಾಗ್ಲೂ ನಿಮ್ಮ ಕಷ್ಟ ಕಾಲ ಅಂತ ಬಂದಾಗ ನಿಜವಾಗ್ಲೂ ಕೈ ಹಿಡಿತಾರೆ. ಅದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ. ಸೊ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ನಿಮ್ಮ ಒಂದು ಲೈಕಿಂದ ಗೈಸ್ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಓಕೆನಾ. ಸೊ ನನ್ನ ವ್ಯೂಸ್ಗಾಗಲಿ ಲೈಕ್ ಆಗಲಿ ನಿಮಗೆ ಹೇಳ್ತಾ ಇಲ್ಲ, ಏನೋ ಒಂದು ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ಸಾಕಷ್ಟೇ ಅಲ್ವಾ. ಯಾಕಂದರೆ ತುಂಬ ಜನ ಕಷ್ಟದಲ್ಲಿ ನರಳ್ತಾ ಇರ್ತಾರೆ, ಯಾವ ಥರ ದಾರಿ ಸಿಗ್ತಾ ಇರೋದಿಲ್ಲ ಅವರಿಗೆ. ದೇವರು ಏನೋ ಒಂದು ನಮ್ಮ ಕಡೆಯಿಂದ ಅವರಿಗೆ ಒಂದು ದಾರಿನ ತೋರಿಸ್ಕೊಡೋ ರೀತಿಯೂ ಮಾಡಿರ್ಬೋದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನನ್ನ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ, ಓಕೆನಾ. ಸೊ ಗಾಯ್ಸ್, ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಬೆಳಿಗ್ಗೆ 3:30 ಇಂದ 5:30 ಒಳಗಡೆ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ನ ಬರೀಬೇಕಾಗತ್ತೆ, ಆಯಿತಾ. ಯಾವ ಥರ ಬರೀಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಒಳ್ಳೆಯದಾಗುತ್ತೆ, ಶುಕ್ರವಾರನೇ ಸ್ಟಾರ್ಟ್ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು 11 ದಿನ ಬರೀಬೇಕಾಗತ್ತೆ, ಓಕೆನಾ. ಯಾವ ರೀತಿ ಬರೀಬೇಕು ಅಂತ ನೋಡಿ, ಇವಾಗ ಹೇಳ್ಕೊಡ್ತೀನಿ ನಿಮಗೆ. ಒಂದು ಪೇಪರ್ನ ತೊಗೊಳ್ಳಿ, ಓಕೆನಾ. ಕ್ಲೀನಾಗಿರಬೇಕು ಪೇಪರು, ನೋಡಿಕೊಂಡು ತೊಗೊಳ್ಳಿ. ಇದರಲ್ಲಿ ಮೇಲ್ಗಡೆ ನೋಡಿ 4, 5, 6 ಅಂತ ಬರೆದಿದ್ದೀನಿ, ಓಕೆನಾ. ಇದೊಂದು ಏಂಜಲ್ ನಂಬರ್ ಗೈಸ್, ಓಕೆನಾ. ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಿಂದ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅದರದ್ದು ಬೇಕಾದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಮ್ಮೆ ನೋಡ್ಕೊಳ್ಳಿ, ಓಕೆನಾ. ಈ ಫಸ್ಟು ನಿಮಗೆ 4, 5, 6 ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ 4 ಅಂದರೆ ಕುಬೇರ ಅಂತಾರೆ, ಓಕೆನಾ. ಅಂದರೆ ನೋಡಿ, ಇಲ್ಲಿ 4 ಅನ್ನೋದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರೋ ಥರ ಕಾಣಿಸ್ತಿದೆ ಅಲ್ವಾ. ಸೊ ಅದಕ್ಕೆ ಇದನ್ನು ಕುಬೇರ ಅಂತ ಕರೀತಾರೆ. ಜೊತೆಗೆ 5 ಅಂತಂದರೆ ನಾವು ಇದನ್ನು ಬುಧಗೆ ಮತ್ತು ವಿಷ್ಣುಗೆ ಇದನ್ನು ಹೋಲಿಸ್ತೀವಿ. ಇನ್ನು 6 ಅಂತ ಅಂದರೆ ಶುಕ್ರ, ಓಕೆನಾ. ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗಬೇಕು, ಹಣಕಾಸು ಅನ್ನೋದು ನಿಮ್ಮ ಮನೆಯಲ್ಲಿ ಬರಬೇಕು ಅಂತಂದರೆ ಶುಕ್ರನ ನಾವು ತುಂಬಾ ಪೂಜೆ ಮಾಡ್ತೀವಿ ಅಲ್ವಾ. ಸೊ 6 ಅನ್ನೋದನ್ನ ನಾವಿಲ್ಲಿ ಶುಕ್ರಗೆ ಹೋಲಿಸ್ತೀವಿ, ಸರಿನಾ. ಸೊ ಈ 4, 5, 6 ಏಂಜಲ್ ನಂಬರಿಂದ ಗೈಸ್ ನಿಮಗೆ ಏನು ಬೇಕಾದರೂ ಸಿಗುತ್ತೆ, ಸರಿನಾ. ನೀವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿಕೊಂಡ್ರು ಕೂಡ 4, 5, 6 ಏಂಜಲ್ ನಂಬರಿಂದ ನಿಮಗೆ ಖಂಡಿತವಾಗ್ಲೂ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ನೀವು ಮಾಡಬೇಕಾಗಿರೋದು ಒಂದೇ, ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕು, ಸರಿನಾ. ಅಂದರೆ ಏನೋ ಒಂದು ಬೇಕಾಬಿಟ್ಟಿಯೋ ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನೋಸ್ಥಿತಿ ಮನೋಭಾವನೆನ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಗಾಯ್ಸ್, ಸರಿನಾ. ಸೊ ನೀವು ಎಂಥದೇ ಕೇಳಿ, ಆಯಿತಾ. ಈಗ ನಿಮಗೆ ಸಾಲ ತೀರಿಸ್ಬೇಕಾ, ಇಲ್ಲ ನೀವು ಮನೆ ಕಟ್ಟಬೇಕಾ, ಇಲ್ಲಾಂದರೆ ಒಂದು ಕಾರ್ ತಗೋಬೇಕಾ, ಇಲ್ಲ ಅಂತಂದರೆ ನಿಮಗೆ ದುಡ್ಡು ಬೇಕಾ, ಇಲ್ಲ ನಿಮಗೆ ಒಂದು ಜಾಬ್ ಬೇಕಾ, ಏನು ಬೇಕಾದರೂ ನೀವು ಕೇಳ್ಬೋದು 4, 5, 6 ಏಂಜಲ್ ಹತ್ರ, ಓಕೆನಾ. ಸೊ ನಾನು ನಿಮ್ಗೆ ಹೇಳಿದ್ದು 3:30 ಇಂದ 5:30 ಒಳಗಡೆ ಈ ಒಂದು ಮ್ಯಾನಿಫೆಸ್ಟೇಷನ್ನ ನಾನು ಹೇಳ್ಕೊಟ್ಟಂಗೆ ನೀವು ಬರೀಬೇಕಾಗತ್ತೆ ಅಂತ, ಓಕೆನಾ. ಸೊ ಡೈಲಿ ನೀವು ಸ್ನಾನನ ಮಾಡಬೇಕು ತಲೆಗೆ. 11 ದಿನ ನೀವು ಡೈಲಿ ಸ್ನಾನ ಮಾಡಿಕೊಂಡು ನೀವು ಬೆಳಿಗ್ಗೆ 3:30 ಇಂದ 5:30 ಒಳಗಡೆ ಬರಿಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಬರಿಬೇಕು, ಸರಿನಾ. ಹೇಳ್ತಾರೆ ಅಲ್ವಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳಿಗೆ
ತುಂಬಾ ಅತಿ ಬೇಗನೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ಇದೆಲ್ಲ ಹೇಳೋದಿಲ್ಲ ಅಲ್ವಾ ಗಾಯ್ಸ್, ಅಲ್ವಾ? ಸೊ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ 3:30ಯಿಂದ 5:30 ಒಳಗಡೆ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಬರೀಬೇಕಾಗತ್ತೆ. ಕೆಲವೊಬ್ಬರು ಈಗ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀರಲ್ವಾ, ಅವ್ರಿಗೂ ಕೂಡ ರಿಸ್ಕ್ ಆಗುತ್ತೆ. ಬಟ್ ಏನಂದರೆ ನಮಗೆ ಒಂದು ಒಳ್ಳೆಯದಾಗುತ್ತೆ, ನಮಗೆ ನಾವು ಕೇಳಿದ್ದೆಲ್ಲ ಸಿಗುತ್ತೆ, ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಅಂದಾಗ ನಾವು ಏನೇ ಒಂದು ಕಷ್ಟಪಡೋಕ್ಕೂ ಕೂಡ ರೆಡಿ ಇರಬೇಕು ಅಲ್ವಾ? ಸೊ ಎಲ್ಲರೂ ಕೂಡ ಗೊತ್ತಾಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ನಿಮ್ಮ ಪ್ರಾಬ್ಲಮ್ಸು. ಅಂತಂದರೆ ಕೆಲ್ಸಕ್ಕೆ ಹೋಗೋರು ತುಂಬಾ ಕಷ್ಟ ಬರೀಲಿಕ್ಕೆ. ಬಟ್ ಏನು ಮಾಡ್ತೀರಾ, ನಿಮಗೆ ಬೇಕಾಗಿದ್ದನ್ನು ನೀವು ಪಡ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಅದೇ ಟೈಮಲ್ಲಿ ಬರೀಬೇಕಾಗತ್ತೆ, ಸರಿನಾ? ಸೊ ನೋಡಿ, ಬನ್ನಿ ನಾನು ಇವಾಗ ಯಾವ ರೀತಿ ಬರೆಯೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ನನ್ನ 1,00,000 ಸಾಲ ತೀರಿ ಹೋಯಿತು. ನನ್ನ 1,00,000 ಸಾಲ ತೀರಿ ಹೋಯಿತು. ಈ ಥರ ಗಾಯ್ಸ್ ನೀವು ನೋಡಿ, ಈಗ ನೀವು 2 ಲಕ್ಷ ಸಾಲ ಮಾಡ್ಕೊಂಡಿದ್ದೀರಾ, ಇಲ್ಲ 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀರಾ, ಆಯಿತಾ? ನೀವು ಎಷ್ಟು ಸಾಲನ ಮಾಡ್ಕೊಂಡಿದ್ದೀರಾ, ಸರಿನಾ? ಅಷ್ಟು ಸಾಲನ ನೀವು ಇಲ್ಲಿ ಬರೀಬೇಕು. 2 ಲಕ್ಷ ಸಾಲ ಮಾಡ್ಕೊಂಡಿದ್ರೆ ನನ್ನ 2 ಲಕ್ಷ ಸಾಲ ತೀರಿ ಹೋಯಿತು ಅಂತಂದರೆ ತೀರೋಗಿದೆ, ಹೋಯಿತು ಅಂತ ಬರೀಬೇಕು ನೀವು, ಸರಿನಾ? ತೀರಬೇಕು ಅಂತ ಬರೀಬೇಡಿ, ತೀರೋಯ್ತು, ತೀರೋಗಿದೆ, ಈ ರೀತಿ ನೀವು ಬರೀಬೇಕಾಗತ್ತೆ. ಇದೇ ಥರ ನೀವು 11 ಸಲ ಬರೀಬೇಕು, ಸರಿನಾ? ನನ್ನ 1,00,000 ಸಾಲ ತೀರಿ ಹೋಯಿತು. ಈ ರೀತಿ ನೀವು 11 ಸಲ ಬರಿಬೇಕಾಗುತ್ತೆ ಗೈಸ್. ನೋಡಿ ಇಲ್ಲಿ ಈ ಥರ ನೀವು ಬರಿಬೇಕು ಫಸ್ಟು, ಓಕೆನಾ? ಅಂದರೆ ಶುಕ್ರವಾರ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 3:30ಯಿಂದ 5:30 ಒಳಗಡೆ ಇದನ್ನು ಬರಿಬೇಕಾಗುತ್ತೆ. ಸ್ನಾನ ಮಾಡಿಕೊಂಡು ಬರಿಬೇಕು, ಸರಿನಾ? ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಚಿ ಫಸ್ಟ್, ಸರಿನಾ? ಆಮೇಲೆ ಇನ್ನೊಂದು ಹೇಳ್ತೀನಿ, ಮಂತ್ಲಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಮುಗಿಸ್ಕೊಂಡು ಮಾಡಿ, ಸರಿನಾ? ಯಾಕಂದರೆ ದೇವ್ರ ಪೂಜೆ ಮಾಡಿಬಿಟ್ಟು ನೀವು ಬರಿಬೇಕಾಗತ್ತೆ. ಹಾಗೆಯೇ ನಿಮ್ಮ ಇಷ್ಟ ದೇವರುಗಳನ್ನ ನೆನೆಸ್ಕೊಳ್ಳಿ ದೇವ್ರನ್ನ. ನನ್ನ ಕಷ್ಟ ಈ ಥರ ಇದೆ, ನನ್ನ ಕಷ್ಟ ಕ್ಲಿಯರ್ ಆಗಲಿಕ್ಕೋಸ್ಕರ ನಾನು ಇದನ್ನು ಬರಿತಾ ಇದ್ದೀನಿ ಅಂತ ನೀವು ಕೇಳಿಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನು ನೀವು ಬರಿಬೇಕಾಗುತ್ತೆ. ಮನೆಯಲ್ಲಿ ಕ್ಲೀನಾಗಿ ದೀಪನೆಲ್ಲ ಹಚ್ಕೊಳ್ಳಿ. ಹಚ್ಚಾದ್ಮೇಲೆ ನೀವು ಒಂದು ಬುಕ್ನ ತೊಗೊಳ್ಳಿ. ಒಂದು ಬುಕ್ ತೊಗೊಂಡು ಶೀಟ್ನ ತೊಗೊಂಡು ನೀವು ಆ ಶೀಟಲ್ಲಿ ಗಾಯ್ಸ್ ನೀವು ನನ್ನ 1,00,000 ಸಾಲ ತೀರಿ ಹೋಯಿತು ಅಂತಂದರೆ ತೀರೋಯ್ತು ಈ ಥರ ನೀವು ಬರಿಬೇಕಾಗುತ್ತೆ. ನಿಮ್ದು ಎಷ್ಟು ಸಾಲ ಇದೆ ಅದನ್ನು ನೀವು ಈಗ ಡೇ 1 ಸ್ಟಾರ್ಟ್ ಮಾಡ್ತೀರಾ, ಓಕೆನಾ? ಡೇ 1 11 ಟೈಮ್ಸ್ ಇದನ್ನು ಬರಿತೀರಾ, ಸರಿನಾ? ಈ ಶೀಟ್ನ ನೀವು 11 ದಿನದವರೆಗೂ ನೀವು ದೇವ್ರ ಮನೆಯಲ್ಲೇ ಇಡಬೇಕು, ಸರಿನಾ? ಡೇ 1 ಈ ಥರ ಶೀಟ್ ತೊಗೊಳ್ಳಿ, 11 ಟೈಮ್ಸ್ ಬರೀರಿ. ನೆಕ್ಸ್ಟು ಅದೇ ಶೀಟೆಲ್ಲ ವೇಸ್ಟ್ ಮಾಡಬೇಡಿ, ಓಕೆನಾ? ಅದೇ ಶೀಟಲ್ಲಿ ಹಿಂದೆ ಡೇ 2 ಅಂದರೆ ಸೆಕೆಂಡ್ ಡೇ ನೀವು ಮತ್ತೆ 11 ಟೈಮ್ಸು ಇದನ್ನು ಬರೀಬೇಕಾಗುತ್ತೆ. ಹಾಗೆಯೇ ನೆಕ್ಸ್ಟು ಡೇ 3 ಸೇಮ್ ಅದೇನೆ, ಆಯಿತಾ? ಆಮೇಲೆ ಇನ್ನೊಂದು ಹೇಳ್ತೀನಿ, ಒಂದನ್ನು ಮಾತ್ರ ನೀವು ನೆನೆಸ್ಕೊಂಡು ಬರೀಬೇಕು. ಅಂತಂದರೆ ಒಂದು ವಿಶ್ ಮಾತ್ರ ನೀವು ಬರೀಬೇಕಾಗತ್ತೆ. ಅಂದರೆ ಒಂದೇ ದಿನದಲ್ಲಿ 2 ವಿಶ್ ಬರಿಬೋದಾ, 3 ವಿಶ್ ಬರಿಬೋದಾ, ಈ ಥರ ಕೇಳಬೇಡಿ. ಆ ಥರ ಬರೆಯೋ ಹಾಗಿಲ್ಲ, ಒಂದೇ ವಿಶ್ ನೀವು ಬರಿಬೇಕಾಗತ್ತೆ. ಸೊ ಡೇ 3ನಲ್ಲೂ ಅಷ್ಟೇ 4, 5, 6 ಅಂತ ಬರೀರಿ. ನನ್ನ ಇಷ್ಟು ಡ್ಯಾಶ್ ಅಂದರೆ ನಾನು 1,00,000 ಅಂತ ಬರೆದಿದ್ದೀನಿ. 1,00,000 ಸಾಲ ತೀರಿ ಹೋಯಿತು ಅಂತ 11 ಟೈಮ್ಸ್ ಬರೀರಿ. ನೆಕ್ಸ್ಟು ಸೇಮ್ ಎಗೇನ್ ಡೇ 4, ಓಕೆನಾ? ಡೇ 4ಅಲ್ಲಿ ಸೇಮ್ ಅದೇ ಥರ ಬರೀರಿ. ನೆಕ್ಸ್ಟು ಡೇ 5, ಡೇ 6, ಡೇ 7, ಡೇ 8, ಡೇ 9, ಡೇ 10, ಡೇ 11, ಓಕೆನಾ? ನೋಡಿ ಡೇ 11 ಡೇಸಲ್ಲಿ 11 ಟೈಮ್ಸು ನೀವು ಇದನ್ನು ಬರಿಬೇಕಾಗುತ್ತೆ ಗಾಯ್ಸ್, ಸರಿನಾ? ಬರೆದುಬಿಟ್ಟು ನೀವು ಡೈಲಿ ಬರೆದುಬಿಟ್ಟು ಇದನ್ನು ದೇವ್ರ ಮನೆಯಲ್ಲೇ ಇಟ್ಬಿಡಿ. ಒಂದು ಬುಕ್ ತೊಗೊಳ್ಳಿ, ಆ ಬುಕ್ ಒಳಗಡೆ ಇದನ್ನು ಈ ರೀತಿ ಹಾಕ್ಬಿಟ್ಟು ನೀವು ಇಟ್ಕೊಂಡು ಅದನ್ನು 11 ಡೇಸ್ವರೆಗೂ ಬರೀಬೇಕು. 11 ಡೇಸ್ ಆದಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಈಗ ಹೇಳ್ತೀನಿ. 11 ಡೇಸ್ ಬರೆದಾದ್ಮೇಲೆ ಗಾಯ್ಸ್ ಕಂಪ್ಲೀಟ್ ಆಗಬೇಕು 11 ಡೇಸ್, ಓಕೆನಾ? ಸೊ 11 ಡೇಸ್ ಆದಮೇಲೆ 12 ಡೇಸಿಗೆ ನೀವು ಇದನ್ನು ಈ ಶೀಟೆಲ್ಲ ಏನು ಮಾಡಬೇಕು ಅಂತಂದರೆ ಈ ಥರ ತೊಗೊಂಬಿಟ್ಟು ನೀವು ಇದನ್ನು ಫುಲ್ಲು ಸುಟ್ಟಾಕಬೇಕು. ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ
ಮೊದಲಿಗೆ ಗಾಯ್ಸ್ ಈ ಥರ ಒಂದು ಪ್ಲೇಟ್ನ ತೊಗೊಳ್ಳಿ, ಇಲ್ಲಾಂದರೆ ಸಾಂಬ್ರಾಣಿದು ಹೋಲ್ಡರ್ ಇರುತ್ತಲ್ಲ ಅದನ್ನು ಕೂಡ ನೀವು ಅಂದರೆ ಸಾಂಬ್ರಾಣಿ ಬತ್ತಿ ಎಲ್ಲ ಹಾಕ್ಬಿಟ್ಟಿರ್ತೀರ ಹೋಲ್ಡರ್, ಅದರಲ್ಲೂ ಕೂಡ ನೀವು ಸುಟ್ಟಾಕ್ಬೋದು. ಅಂದರೆ ಪ್ಲೇಟ್ನೇ ತೊಗೊಳ್ಳಿ, ಯಾಕಂದರೆ ಈ ಶೀಟ್ ತುಂಬಾ ಇದೆ ಅಲ್ವಾ, ಅಂದರೆ 11 ಡೇಸ್ 11 ಟೈಮ್ಸ್ ಬರೆದಿರ್ತೀರ ಈ ಶೀಟಲ್ಲಿ, ಈ ಶೀಟ್ ಇಷ್ಟಿದೆ ಅಲ್ವಾ, ಸೊ ಅದು ಫುಲ್ಲು ಅದರೊಳಗಡೆ ಇದಾಗೋದಿಲ್ಲ. ಅದಕ್ಕೋಸ್ಕರ ಏನಾದರೂ ಇಲ್ಲ ಪರವಾಗಿಲ್ಲ ಮೇಡಮ್ ಅದರಲ್ಲೇ ಮಾಡ್ತೀವಿ ಅಂದರೂ ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರ ಒಂದು ಪ್ಲೇಟ್ನ ತೊಗೊಂಡು ನೀವು ಇದನ್ನು ಸುಟ್ಟಾಕಬೇಕಾಗತ್ತೆ. ಗೈಸ್ ಇಲ್ಲಿ ನೋಡಿ ನಾನು ಸುಡ್ತಾ ಇದ್ದೀನಿ, ಈ ಥರ ಫುಲ್ ಎಲ್ಲನೂ ನೀವು ಸುಟ್ಟಾಕಬೇಕು. ನೋಡಿ ಗಾಯ್ಸ್ ಈ ಥರ ಇದು ಫುಲ್ಲು ಸುಟ್ಟೋಗ್ಬಿಡ್ಬೇಕು, ಓಕೆನಾ. ಫುಲ್ಲು ಈ ಥರ ಸುಟ್ಟಾಕಿ, ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು ಅಂತಂದರೆ ಫುಲ್ಲು ಈ ಥರ ಪ್ಲೇಟಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದು. ಈಗ ಸಾಂಬ್ರಾಣಿ ಹೋಲ್ಡರೆಲ್ಲ ಏನಂದರೆ ಇಷ್ಟು ನೀವು ಅದನ್ನು ಸಾಂಬ್ರಾಣಿ ಹೋಲ್ಡರಲ್ಲಿ ಹಾಕ್ಲಿಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೆ ಒಂದು ಪ್ಲೇಟ್ನ ತೊಗೊಂಡು ನೀವೇನು ಮಾಡಬೇಕು ಅಂತಂದರೆ ಈ ಥರ ಸುಟ್ಟಾಕಬೇಕಾಗತ್ತೆ, ಸರಿನಾ. ಸುಟ್ಟಾಕ್ಬಿಟ್ಟು ನೀವು ಇದನ್ನು ಗಾಳಿಗೆ ಊದ್ಬಿಡ್ಬೇಕು. ಹೊರಗಡೆ ಹೋಗಿ, ಮನೆಯಿಂದ ಹೊರಗಡೆ ಹೋಗಿ, ಇಲ್ಲ ಟೆರೇಸ್ ಮೇಲೆ ಹೋಗ್ಬಿಟ್ಟು ಹೊರಗಡೆ ಎಲ್ಲಾದರೂ ಗಾಳಿಗೆ ಇದನ್ನು ಫುಲ್ಲು ಊದ್ಬಿಡಿ, ಸರಿನಾ. ಇಷ್ಟು ಮಾಡ್ಕೊಳ್ಳಿ ಗಾಯ್ಸ್, ನೋಡ್ಕೊಳ್ಳಿ ನಿಮ್ಮ ಸಾಲ ಯಾವ ಥರ ತೀರುತ್ತೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ನಾನು ಇದನ್ನು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ. ನನ್ನ ವಿಶಸ್ಸು ಅಂತ ಅಂದರೆ ನನಗೂ ಸ್ವಲ್ಪ ಸಾಲಗಳಿತ್ತು, ಅದನ್ನು ಕೂಡ ಈ ಒಂದು ರೆಮಿಡಿನ ಮಾಡಿದ್ಮೇಲೆ ಅದು ಯಾವ ಥರ ದುಡ್ಡು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಸರಿನಾ. ನಾನಾ ಮೂಲಗಳಿಂದ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ, ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ನನಗೂ ಸೇಮ್ ಅದೇ ಥರ ಆಗಿ ನನ್ನ ಸಾಲ ಕೂಡ ತೀರ್ತು ಗಾಯ್ಸ್, ಓಕೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಇದು ವರ್ಕೌಟ್ ಆಗೇ ಆಗುತ್ತೆ, ನಿಜವಾಗ್ಲೂ ಆಗೇ ಆಗುತ್ತೆ. ಯಾಕಂದರೆ 456 ನಂಬರ್ನ, ಏಂಜಲ್ ನಂಬರ್ನ ನಂಬಿರೋರು ತುಂಬ ಜನ ಇದ್ದಾರೆ ಅಲ್ವಾ, ಅಂಥ ಜನಗಳಲ್ಲಿ ನಾನು ಒಬ್ಬಳು ಕೂಡ, ಸರಿನಾ. ಈ ಏಂಜಲ್ ನಂಬರ್ನ ನಾವು ಒಂದು ನಂಬಿಕೆ ಇಟ್ಟು ಅದನ್ನು ನಂಬಿ ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಕೂಡ ನಮಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಈ ಒಂದು ಬೂದಿನ ನೀವು ಗಾಳಿಗೆ ಊದ್ಬಿಡ್ಬೇಕು ಅಷ್ಟೇ. ಊದ್ಬಿಟ್ಟು ಸುಮ್ಮನಾಗಿ ನೋಡಿ, ಬೇಕಾದರೆ ನಿಮ್ಮ ಸಾಲ ಯಾವ ಥರ ತೀರುತ್ತೆ ಅಂತ ನೀವೇ ಬೇಕಾದರೆ ಅಬ್ಸರ್ವ್ ಮಾಡ್ತೀರಾ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿರುವಂತಹ ರೆಮಿಡಿನ ಮಾಡ್ಕೊಂಡ್ವಿ, ನಮಗೆ ತುಂಬಾ ಒಳ್ಳೆಯದಾಯಿತು, ನಮಗೆ ನಿಜವಾಗ್ಲೂ ಸಕ್ಸಸ್ ಆಯಿತು ಅಂತ ನೀವೇ ನನಗೆ ಖಂಡಿತವಾಗ್ಲೂ ಕಮೆಂಟ್ನ ಮಾಡೇ ಮಾಡ್ತೀರಾ ಗಾಯ್ಸ್, ಓಕೆನಾ. ಗೈಸ್ ಹಾಗೆ ನೋಡಿ ಒಬ್ಬೊಬ್ಬರು ಕೇಳ್ಬೋದು, ಮೇಡಮ್ ಈ ಥರ ಸ್ಟೀಲ್ ಪ್ಲೇಟಲ್ಲಿ ಮಾಡೋದ್ರಿಂದ ಪ್ಲೇಟೆಲ್ಲ ಸುಟ್ಟೋಗ್ಬಿಡಲ್ವಾ ಅಂತ ಕೇಳ್ಬೋದು. ನೋಡಿ ಇಲ್ಲಿ ನಾನು ಮಾಡಾದ್ಮೇಲೆ ಸಡನ್ನಾಗಿ ತೊಗೊಂಡೋಗ್ಬಿಟ್ಟು ಅದನ್ನು ವಾಶ್ ಮಾಡಿದೆ, ಏನೂ ಆಗಿಲ್ಲ. ನೋಡಿ ಇಲ್ಲಿ ಏನೂ ಆಗಲ್ಲ, ಓಕೆನಾ. ಸೊ ನಾನು ಕೂಡ ವಾಶ್ ಮಾಡಿದೆ. ಅಕಸ್ಮಾತ್ ನಿಮಗೆ ಬೇಡ ಅಂತ ಅನ್ನೋರು ನೀವು ಬೇಕಾದರೆ ಮಣ್ಣಿನ ಪ್ಲೇಟ್ನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಮಣ್ಣಿನ ಪ್ಲೇಟ್ ಇರಲಿಲ್ಲ, ಸೊ ಅದಕ್ಕೆ ನಾನು ನಿಮಗೆ ಈ ಥರ ಸ್ಟೀಲ್ ಪ್ಲೇಟಲ್ಲಿ ತೋರಿಸಿದ್ದು. ಇನ್ನು ಸಾಂಬ್ರಾಣಿ ಹೋಲ್ಡರಲ್ಲಾದರೆ ಅಷ್ಟನ್ನು ಕೂಡ ಸುಟ್ಟಕ್ಕಾಗಲ್ಲ ಅಲ್ವಾ, ಅದರಲ್ಲಿ ಚಿಕ್ಕದಿರುತ್ತಲ್ವಾ, ಸೊ ಅದಕ್ಕೆ ನಾನು ಈ ಥರ ಸ್ಟೀಲ್ ಪ್ಲೇಟಲ್ಲಿ ತೋರಿಸಿದ್ದು. ಏನೂ ಆಗಲ್ಲ, ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಮೇಡಮ್ ಅಂದರೆ ನೀವು ಮಾಡಿದ ತಕ್ಷಣವೇ ಅದನ್ನು ಅಂದರೆ ಸುಡ್ತೀರ ಅಲ್ವಾ, ಸುಟ್ಟಾದಮೇಲೆ ತಕ್ಷಣ ತೊಗೊಂಡೋಗ್ಬಿಟ್ಟು ಗಾಳಿಗೆ ಊದ್ಬಿಟ್ಟು ಸಡನ್ನಾಗಿ ಅದನ್ನು ವಾಶ್ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ. ನಾನು ಕೂಡ ಹಾಗೆ ಮಾಡಿದೆ ನೋಡಿ. ಇಲ್ಲ ಅಂತ ಅನ್ನೋರು ಮಣ್ಣಿನ ಪ್ಲೇಟ್ ಬರುತ್ತಲ್ಲ, ಆ ಪ್ಲೇಟಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಏನೇ ನೋಡಿ ಒಂದು ನಾನು ಪ್ರತಿ ಸಲ ಹೇಳುವಂಗೆ ನಿಮಗೆ ಒಂದು ನಂಬಿಕೆ ಇಟ್ಟು ಮಾಡ್ಕೋಬೇಕು ಅಷ್ಟೇ, ಸರಿನಾ. ಮನೇನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ, ಸ್ವಚ್ಛತೆಯಲ್ಲಿರ್ತೋ, ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಸರಿನಾ. ಮತ್ತು ಇದನ್ನು ಬರೀಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಆಗೋಗಿದೆ, ತೀರೋಯ್ತು ನನ್ನ ಸಾಲ, ಈ ರೀತಿ ನೀವು ಒಂದು ನಂಬಿಕೆ ಇಟ್ಟು ನೀವು ಶ್ರದ್ಧಾ ಭಕ್ತಿಯಿಂದ ಬರೀಬೇಕು ಅಷ್ಟೇ, ಸರಿನಾ. ಬರೆದುಬಿಟ್ಟು ಈ ಥರ ಸುಟ್ಟಾಕಿ, ಈ ಬೂದಿನ ಅಂದರೆ ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಗಾಳಿಗೆ ಊದ್ಬಿಡಿ. ನಿಜವಾಗ್ಲೂ ಖಂಡಿತವಾಗ್ಲೂ ನೀವು ಕೇಳಿದೆಲ್ಲ ಸಿಗುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ಖಂಡಿತವಾಗ್ಲೂ ಆಗೇ ಆಗುತ್ತೆ ಗೈಸ್, ಸರಿನಾ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ನಿಮಗೆ ಆನ್ಸರ್ನ ಮಾಡ್ತೀನಿ, ಸರಿನಾ. ಯಾವುದೇ ರೀತಿ ವಿಡಿಯೋ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಮಾಡಿ, ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೂ ಅಷ್ಟೇ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ನಾನು ವಿಡಿಯೋ ಮಾಡಿ, ಸರಿನಾ. ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿಕೊಂಡು ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳಿ. ಜೊತೆಗೆ ನಿಮಗೇನಾದರೂ ಗೊತ್ತಿರುತ್ತಲ್ವ, ಯಾರಾದರೂ ಪ್ರಾಬ್ಲಮ್ಸಲ್ಲಿದ್ದಾರೆ, ಇಂಥವ್ರು ಪ್ರಾಬ್ಲಮ್ಸಲ್ಲಿದ್ದಾರೆ ಅಂತ ಗೊತ್ತಿರುತ್ತಲ್ವ, ಅವ್ರಿಗೂ ಕೂಡ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ನಿಮಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ
ಕೇಳ್ಕೊಳ್ತೀನಿ. ಓಕೆನಾ? ಇದೇ ರೀತಿ ಸಪೋರ್ಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಇನ್ನೊಬ್ಬರಿಗೆ, ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ, ಮತ್ತು ಮಹಾಲಕ್ಷ್ಮಿ ನಿಮ್ಮ ಕಷ್ಟಗಳನ್ನ ಕಳೀಲಿ, ಹಾಗೆಯೇ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.